ನಂದಿ, ನಾನು ಸ್ನಾನ ಮಾಡಲು ಅರಮನೆಗೆ ಹೋಗುತ್ತೇನೆ. ನೀನು ದ್ವಾರದ ಬಳಿ ನಿಂತು ಯಾರನ್ನೂ ಒಳಗೆ ಬಿಡಬೇಡ. ಇಲ್ಲಿ ಯಾಕೆ ನನ್ನನ್ನು ತಡೆಯುತ್ತಿದ್ದೀಯಾ? ನನಗೆ ಒಳಗೆ ಹೋಗಲು ಜಾಗ ಬಿಡು. ಕ್ಷಮಿಸಿ ಪ್ರಭು, ಮಾತೆ ಪಾರ್ವತಿ ಆಜ್ಞೆಯಾಗಿದೆ, ಯಾರನ್ನು ಒಳಗೆ ಬಿಡಬಾರದೆಂದು. ಅರೆ ಮೂರ್ಖ, ಈ ಆಜ್ಞೆ ನನಗಾಗಿ ಅಲ್ಲ. ನಾನಂತೂ ಅವಳ ಪತಿ ಪರಮೇಶ್ವರ. ನನ್ನನ್ನು ಒಳಗೆ ಹೋಗಲು ದಾರಿ ಬಿಡು. ಅಪ್ಪಣೆ ಪ್ರಭು. ಪ್ರಿಯೆ, ನೀವು ಹೇಗೆ ಒಳ ಪ್ರವೇಶಿಸಿದಿರಿ ಪ್ರಭು? ನಂದಿ ನಿಮ್ಮನ್ನು ತಡೆಯಲಿಲ್ಲವೇ? ಅವನು ನನ್ನ ದಾಸ, ನನ್ನನ್ನು ತಡೆಯಲು ಹೇಗೆ ಸಾಧ್ಯ? ಆದರೂ ಅವನನ್ನು ನಾನು ಕಾವಲಿಗಾಗಿ ನಿಲ್ಲಿಸಿದ್ದೆ. ಆದರೂ ಅವನು ನನ್ನ ಅಪ್ಪಣೆಗೆ ಅವಮಾನ ಮಾಡಿದ. ನಾನು ನಿನ್ನ ಪತಿಯಲ್ಲವೇ? ಒಳಗಡೆ ಬರೆಯುವುದರಿಂದ ತಡೆಯಲು ಏನು ಲಾಭ? ನೀವು ಹೇಳುವುದು ಸರಿ ಪ್ರಭು, ಆದರೆ ಅವನು ನನ್ನ ಮಾತಿಗೆ ಅವಮಾನ ಮಾಡಿದ್ದಾನೆ. ಇದು ಧರ್ಮವಲ್ಲ. ಕೋಪಿಸಿಕೊಳ್ಳಬೇಡ ಪ್ರಿಯೆ, ಅವನು ಸ್ವಲ್ಪ ಅಲ್ಪಬುದ್ಧಿಯವನು. ಅವನನ್ನು ಕ್ಷಮಿಸಿ ಬಿಡು. ಈ ನಂದಿ ಮಾಡಿದ್ದು ಸರಿಯಲ್ಲ, ಆದರೂ ಅವನು ನನ್ನ ಸ್ವಾಮಿಯ ಭಕ್ತನಾಗಿದ್ದಾನೆ. ನನ್ನ ಸ್ವಾಮಿಯನ್ನು ಎದುರಿಸಲು ಅವನಿಗೆ ಧೈರ್ಯ ಸಾಕಾಗಲಿಲ್ಲವೇನು? ಅದಕ್ಕಾಗಿ ನಾನೇ ಒಂದು ಗಣನನ್ನು ಮಾಡುತ್ತೇನೆ. ಅವನು ಬುದ್ಧಿವಂತನಾಗಿರಬೇಕು ಮತ್ತು ನನ್ನ ಅಪ್ಪಣೆಯನ್ನು ಅನುಸರಿಸಬೇಕು. ಅದಕ್ಕಾಗಿ ಸ್ವತಃ ನಾನೇ ನನ್ನ ಗಣವನ್ನು ತಯಾರಿಸುತ್ತೇನೆ. ಮಗ ಗಣೇಶ, ನಾನು ಸ್ನಾನಕ್ಕೆಂದು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದ ಬಳಿ ನಿಂತು ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ ಕಂದ. ಸರಿ ಅಮ್ಮ, ನಾನು ಯಾರನ್ನು ಒಳಗಡೆ ಪ್ರವೇಶಿಸಲು ಬಿಡುವುದಿಲ್ಲ. ಆಟದ ಮಧ್ಯೆ ಇದನ್ನು ಮರೆಯಲ್ಲ ತಾನೆ? ನೀವು ಚಿಂತಿಸಬೇಡಿ ಅಮ್ಮ, ನಾನು ಇಲ್ಲೇ ಇರುತ್ತೇನೆ. ನನ್ನನ್ನು ಕ್ಷಮಿಸಿ ಪ್ರಭು, ಈಗ ನೀವು ಹೊರಗೆ ಹೋಗಲು ಸಾಧ್ಯವಿಲ್ಲ. ಏ ಪುಟ್ಟ ಬಾಲಕ, ನೀನು ಯಾರು? ನನ್ನನ್ನು ಏಕೆ ತಡೆಯುತ್ತಿರುವೆ? ನಾನು ಗೌರಿಪುತ್ರ ಗಣೇಶ. ನನ್ನ ತಾಯಿ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದೀನಿ. ನನ್ನ ತಾಯಿಯ ಆಜ್ಞೆಯಂತೆ ಯಾರನ್ನು ಒಳಗೆ ಬಿಡುವುದಿಲ್ಲ. ಓ ಗೌರಿಪುತ್ರನೇ, ಆಹಾ, ಆದರೆ ಈ ಆದೇಶ ನನಗಲ್ಲ. ನಾನು ಅವರ ಪತಿ ಶಿವಶಂಕರ. ಆಹಾ ಆಹಾ. ಪುಟ್ಟ ಬಾಲಕ, ತರಲೆ ಮಾಡಬೇಡ. ಸರಿಯೇ ಈಚೆ. ಇಲ್ಲ, ಖಂಡಿತ ಇಲ್ಲ. ನನ್ನ ತಾಯಿಯ ಆಜ್ಞೆ ಸಿಗುವವರೆಗೂ ಯಾರನ್ನು ಒಳಗೆ ಬಿಡುವುದಿಲ್ಲ. ಕೋಪ ಭರಿಸಬೇಡ ಪುಟ್ಟ ಬಾಲಕ. ಅಸಂಭವ. ನೀನು ನನ್ನನ್ನು ಒಳಗಡೆ ಬಿಡೋದಿಲ್ಲ ಅಂದ್ರೆ ನನ್ನ ಕೋಪದ ಬಗ್ಗೆ ನಿನಗೆ ಅರಿವೇ ಇಲ್ಲ. ಕೋಪ ಬಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏನಾಗಿರಲಿ? ಸೂರ್ಯ ಪಶ್ಚಿಮದಿಂದ ಉದಯಿಸಬಹುದು, ಚಂದ್ರನ ರೂಪವನ್ನು ಬದಲಾಯಿಸಬಹುದು, ಆದರೆ ನಾನು ನನ್ನ ತಾಯಿಯ ಆಜ್ಞೆಯನ್ನು ಮೀರಿ ನಡೆಯುವುದಿಲ್ಲ. ಅರೆ ಮೂರ್ಖ ಬಾಲಕ, ಸರಿ ಈಚೆ. ಅಸಂಭವ. ಶಾಂತರಾಗಿ ಪ್ರಭು, ಶಾಂತರಾಗಿ. ಅವನಿನ್ನ ಚಿಕ್ಕ ಬಾಲಕ, ನಾನು ಅವನಿಗೆ ತಿಳಿಯಲಿದ್ದೆ. ತಿಳಿಯೇಳಿ, ಕೇಳದಿದ್ದರೆ ಅವನನ್ನು ಬಲವಂತವಾಗಿ ಸರಿಸಿ. ಅಲ್ಲ ಗಣೇಶ, ನಿನಗೆ ಶಿವನ ಶಕ್ತಿ ತಿಳಿಯಲಿಲ್ಲ. ಸುಮ್ಮನೆ ಮಾತನಾಡಬೇಡಿ. ನಿಮಗೆ ಧೈರ್ಯವಿದ್ದರೆ ನನ್ನ ಜೊತೆ ಯುದ್ಧಕ್ಕೆ ಬನ್ನಿ. ನನ್ನನ್ನು ಕೆರಳಿಸಬೇಡ ಬಾಲಕ. ಆಹಾ, ಅಂಜುಕ ಕಾಣಿಯು. ಇದ ವಿಷಯ. ಹಾಗಾದರೆ ನನ್ನ ಶಕ್ತಿಯನ್ನು ಎದುರಿಸು. ನಮ್ಮ ನಮ್ಮ ಪ್ರಿಯ ಸೋದರಿಗಳೇ, ನಿಮ್ಮ ರಕ್ಷಕರೊಂದಿಗೆ ಹೋಗಿ ಆ ಹುಡುಗನನ್ನು ಸೋಲಿಸಿ ಬಿಡಿ. ಅನರ್ಥ, ಘೋರ ಅನರ್ಥ. ಕೋಪದಿಂದ ಭಗವಾನ್ ಶಿವನು ಏನು ಮಾಡುತ್ತಿರುವನು? ಗಣೇಶನನ್ನು ಪ್ರೀತಿಯಿಂದ ತಿಳಿಯಲಬಹುದಿತ್ತು, ಆದರೆ ಗಣ ಸೈನ್ಯಗಳನ್ನು ಕಳುಹಿಸಿ ಅವನನ್ನು ಸಾಯಿಸಲು ನೋಡುತ್ತಿದ್ದಾನೆ. ನಾನು ಈಗ ಕಾಪಾಡಬೇಕು.
ಜನ ಯುದ್ಧ ಮಾಡುವುದು ಸರಿಯೇ? ಹ. ಮಗು ಗಣೇಶ, ನೀನು ಹೀಗೆ ಹಠ ಮಾಡಬಾರದಾಯಿತು. ಹಠ ನಾನಲ್ಲ, ಪಿತಾಶ್ರೀ ಮಾಡುತ್ತಿದ್ದಾರೆ. ಆದರೂ ನಿಮ್ಮ ತಂದೆಯವರ ಮಾತನ್ನು ಕೇಳಿ ನೀನು ದ್ವಾರದಿಂದ ಸರಿಯಬೇಕಿತ್ತು. ತಂದೆಯ ಮಾತನ್ನು ಪಾಲಿಸಿದರೆ ತಾಯಿಯ ಮಾತು ಏನಾಗಬೇಕು? ಮತ್ತೆ ನಾನು ನನ್ನ ತಾಯಿಯ ಆಜ್ಞೆಯನ್ನು ಮೀರಿ ನಡೆಯುವುದಿಲ್ಲ. ಪರಮೇಶ್ವರ, ನೀವಿಲ್ಲಿ? ನನ್ನ ಕಂದ ಗಣೇಶ ಎಲ್ಲಿ? ಸತ್ತು ಬಿದ್ದಿದ್ದಾನೆ. ಗಣೇಶ, ಏನಾಗಿತ್ತು ನನ್ನ ಮಗುಗೆ? ನೀವು ಸ್ವತಃ ನಿಮ್ಮ ಮಗನನ್ನೇ ಕೊಂದು ಬಿಟ್ಟಿರಲ್ಲ ಸ್ವಾಮಿ. ಅವನ ಅಹಂಕಾರ ಮತ್ತು ಹಠದಿಂದ ಅವನು ಬಲಿಯಾಗಿದ್ದಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ಕಂದ ಮರಳಿ ಪಡೆಯಬೇಕು. ನನ್ನ ಶಸ್ತ್ರದಿಂದ ಬೇರೆ ಮಾಡಿದ ಯಾವುದೇ ದೇಹವಾಗಲಿ ಅದನ್ನು ಜೋಡಿಸಲು ಅಸಾಧ್ಯ. ನನಗದೆಲ್ಲ ಗೊತ್ತಿಲ್ಲ ಸ್ವಾಮಿ. ನನ್ನ ಕಂದ ನನಗೆ ಮರಳಿ ಬೇಕು. ನಂದಿ, ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿಯು ತಲೆಯಾಗಿ ಮಲಗಿರುತ್ತದೋ ಆ ಪ್ರಾಣಿಯ ತಲೆಯನ್ನು ಕಳೆದು ಈಗಲೇ ತನ್ನಿ. ಸಮಯ ಮುಗಿದರೆ ಅದು ಅಸಾಧ್ಯ. ದೇವಿ, ಎಂಥ ಘೋರವಾದ ಅನರ್ಥ ನಡೆಯಲಿದೆ. ದೇವಿ, ಭಗವಂತ ಶಿವನ ಕೋಪ ತುಂಬಾ ಘೋರವಾದದ್ದು. ಶಿವ ತಾಂಡವ ಮಾಡುತ್ತಿದ್ದಾನ. ಪ್ರಭು, ಕೈಲಾಸದಲ್ಲಿ ಏನಾದರೂ ಅನಾಹುತ ನಡೆಯುವುದಿಲ್ಲ. ನಾವು ಈಗಲೇ ಬೇಗ ಶಿವನ ಬಳಿ ಹೋಗಬೇಕು. ಪ್ರಭು. ಪರಮೇಶ್ವರ, ತೆಗೆದುಕೊಳ್ಳಿ. ಎದ್ದೇಳು ಮಗು. ಇವರಿಗೆ ವರ್ಷಕ್ಕೊಮ್ಮೆ ಬಾರಿ ಇವನು ಭೂಮಿಗೆ ಹೋಗಿ ಎಲ್ಲರ ಮನೆ ಮುಂದೆ ದರ್ಶನ ತೆಗೆದುಕೊಂಡು ಎಲ್ಲರೂ ಇವನಿಗೆ ಮೋದಕವನ್ನು ಪ್ರಸಾದವಂತೆ ಇಡುತ್ತಾರೆ. ಇದು ನನ್ನ ಆಶೀರ್ವಾದ. ಇವನಿಗೆ ಎಲ್ಲ ಪೂಜೆಗಿಂತ ಮೊದಲು ಇವನ ಪೂಜೆಯೇ ನಡೆಯುವುದು. ಇದು ನನ್ನ ಆಶೀರ್ವಾದ. ನಿನಗೆ ಯಾವುದೇ ರೋಗ ರುಜಿನಗಳು ಬರದಂತೆ ನಾನು ಆಶೀರ್ವಾದ ಮಾಡುತ್ತೀನಿ. ಈಗ ಆಯುಷ್ಮಾನ್ ಭವ. ಈಗ ಆಯುಷ್ಮಾನ್ ಆಯುಷ್ಮಾನ್ ಭವ.